ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯರಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳಬಹುದು. ಸುಮಾರು 11 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗಿದೆ. ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಮಹತ್ವಪೂರ್ಣ ಯೋಜನೆ ಅಂದರೆ ಗೃಹಲಕ್ಷ್ಮಿ. ಈ ಯೋಜನೆ ಮುಖಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರ್ತಾ ಇದೆ. ಬಟ್ ಈಗ ಸರ್ಕಾರ ರಾತ್ರೋರಾತ್ರಿ ಒಂದು ಹೊಸ ರೂಲ್ಸ್ನ ತೊಗೊಂಡು ಬಂದು ಸುಮಾರು 11 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣನ ಸ್ಟಾಪ್ ಮಾಡಿದೆ. ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ, ಅನ್ನಭಾಗ್ಯ ಯೋಜನೆ ಕೂಡ ಹಣ ಬರೋದಿಲ್ಲ. ಯಾಕಪ್ಪ ಇದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕರ್ನಾಟಕ ಸರ್ಕಾರದಲ್ಲಿ ಒಂದು ಮಹತ್ವಪೂರ್ಣ ಹೆಜ್ಜೆನ ಇಟ್ಟಿದೆ. ಅಂದರೆ ಯಾರ್ಯಾರು BPL ರೇಷನ್ ಕಾರ್ಡ್ ಹೊಂದೋದಕ್ಕೆ ಅರ್ಹರಲ್ವೋ ಅಂಥವ್ರದ BPL ರೇಷನ್ ಕಾರ್ಡ್ಗಳನ್ನ ಡಿಲೀಟ್ ಮಾಡ್ತಾ ಇದೆ. ಈಗಾಗಲೇ ಸುಮಾರು 13 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ನ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡೋದಲ್ಲ. ಯಾರು BPL ರೇಷನ್ ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇಲ್ವೋ ಅಂಥವ್ರನ್ನ APL ರೇಷನ್ ಕಾರ್ಡ್ಗಾಗಿ ಪರಿವರ್ತನೆ ಮಾಡೋದು. ಇನ್ನು APL ರೇಷನ್ ಕಾರ್ಡ್ ಯಾರ ಹತ್ರ ಇರುತ್ತೋ ಅಂಥವರು 6 ತಿಂಗಳಿಂದ ರೇಷನ್ ಕಾರ್ಡಲ್ಲಿ ನೀವು ರೇಷನ್ ತೊಗೊಂಡಿಲ್ಲ ಅಂದರೆ ಅಂಥವ್ರದ್ದು ಸ್ವಲ್ಪ ಬೇಕಿದ್ರೆ ಡಿಲೀಟ್ ಮಾಡ್ತಾ ಇದ್ದಾರೆ. ಕೆಲವ್ರದ್ದು BPL ರೇಷನ್ ಕಾರ್ಡ್ ಇರೋರು ಕೂಡ 6 ತಿಂಗಳಿಂದ ನಿರಂತರವಾಗಿ ನೀವು ರೇಷನ್ ತೊಗೊಂಡಿಲ್ಲ ಅಂದರೆ ನಿಮ್ಮದು ಡಿಲೀಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಸರ್ಕಾರ ಒಂದು ದಿಟ್ಟ ಹೆಜ್ಜೆನ ಇಟ್ಟಿದೆ. ಹಳೆಯ ಸರ್ಕಾರಗಳು ಕೂಡ BPL ರೇಷನ್ ಕಾರ್ಡ್ಗಳನ್ನ ಡಿಲೀಟ್ ಮಾಡೋ ಕೆಲಸ ಮಾಡ್ತಾ ಇತ್ತು. ಏನಕ್ಕಪ್ಪ ಅಂದರೆ ಕರ್ನಾಟಕದಲ್ಲಿ ಒಟ್ಟು 100% ಜನಸಂಖ್ಯೆಯಲ್ಲಿ 80% ಜನಸಂಖ್ಯೆ ಹತ್ರ BPL ರೇಷನ್ ಕಾರ್ಡ್ಗಳು ಇದೆಯಂತೆ. BPL ರೇಷನ್ ಕಾರ್ಡ್ ಯಾರ ಹತ್ರ ಇರುತ್ತೆ ಅಂದರೆ ಯಾರು ಬಡವರಾಗಿರ್ತಾರೋ, ಆರ್ಥಿಕವಾಗಿ ಅವರು ಸದೃಢರಾಗಿರಲ್ವೋ ಅಂಥವರಿಗೆ BPL ರೇಷನ್ ಕಾರ್ಡ್ಗಳನ್ನ ಕೊಡ್ತಾರೆ. ಇದರಿಂದ ಸಿಕ್ಕಾಪಟ್ಟೆ ಯೂಸ್ ಇದೆ. ಹಾಸ್ಪಿಟಲ್ಗಳಾಗಿರಬಹುದು, ಬೇರೆ ಬೇರೆ ಯೋಜನೆಗಳಿಗಾಗಿ ಅರ್ಹತೆ ಪಡ್ಕೊಳ್ಳೋದಕ್ಕೆ ಈ BPL ರೇಷನ್ ಕಾರ್ಡು ಮೇಯ್ನಾಗಿ ಬೇಕೇ ಬೇಕು. ಹೆಂಗಪ್ಪ ಅಂದರೆ ಇದು ಕರ್ನಾಟಕದಲ್ಲಿ 100 ಜನ ಇದ್ದಾರೆ ಅಂದ್ಕೊಳ್ಳಿ, ಅದರಲ್ಲಿ 80 ಜನ BPL ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ. ಅಂದರೆ 80 ಜನ ನಾವು ಬಡವರು, ನಮಗೆ BPL ರೇಷನ್ ಕಾರ್ಡ್ ಬೇಕಾಗಿದೆ ಅಂತ. ಇನ್ನು 20% ಮಾತ್ರ ನಾವು ಶ್ರೀಮಂತರಿದ್ದೀವಿ, ಇನ್ನು 20 ಜನ ನಮಗೆ ಶ್ರೀಮಂತರಿದ್ದೀವಿ, ನಮಗೆ APL ಕಾರ್ಡ್ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಬಟ್ ಸಮೀಕ್ಷೆ ಪ್ರಕಾರ, ಮಾಹಿತಿಯ ಪ್ರಕಾರ, ನಿಜವಾದ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಶ್ರೀಮಂತರು 80 ಭಾಗ ಇದ್ದು ಕೇವಲ 20% ಅಷ್ಟು ಮಧ್ಯಮ ವರ್ಗದವರು ಮತ್ತು ಬಡವರು ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆಯಂತೆ. ಬಟ್ ಯಾರ್ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು, ಹಣ ಕೊಟ್ಟು, ಲಂಚ ಕೊಟ್ಟು BPL ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೋ ಅಂಥವ್ರದ್ದು ಸರ್ಕಾರ ಎಚ್ಚೆತ್ಕೊಂಡು ಈಗ ಡಿಲೀಟ್ ಮಾಡ್ತಾ ಇದೆ. ಅಂದರೆ APL ಕಾರ್ಡ್ಗಳಾಗಿ ಪರಿವರ್ತನೆ ಮಾಡ್ತಾ ಇದೆ. ಕೆಲವರು ಅಂತ್ಯೋದಯ ಕಾರ್ಡ್ ಮಾಡಿಸ್ಕೊಂಡಿರೋರನ್ನ BPLಗೂ APLಗೂ ಪರಿವರ್ತನೆ ಮಾಡ್ತಿದ್ರೆ, APL ಇದ್ದವರು ನಿರಂತರವಾಗಿ ರೇಷನ್ ತೊಗೊಂಡಿಲ್ಲ ಅಂದರೆ ಅವ್ರ ರೇಷನ್ ಕಾರ್ಡಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಅಂಥವ್ರದ್ದು ಡಿಲೀಟ್ ಮಾಡ್ತಾ ಇದೆ. ಈಗ ಈ ಕೆಲಸ ಮಾಡ್ತಾ ಇರೋದ್ರಿಂದ ಗೃಹಲಕ್ಷ್ಮಿಯರಿಗೆ ಒಂದು ಹೊಸ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನಪ್ಪ ಅಂದರೆ BPL ರೇಷನ್ ಕಾರ್ಡ್ಗಳು ನಮಗೆ APL ಆಗಿರೋದಕ್ಕೆ ಬೇರೆ ರೀತಿ ಟೆನ್ಷನ್ನು. ಇನ್ನು ಮುಂದೆ ಸರ್ಕಾರದ ಸೌಲಭ್ಯ ಸಿಗೋದಿಲ್ಲ, ಅಕ್ಕಿ ಸಿಗೋದಿಲ್ಲ, ಆ ರೀತಿಯಾಗಿ ಒಂದು ಕಡೆ ಟೆನ್ಷನ್ ಆದರೆ ಇನ್ನೊಂದು ಕಡೆ ಇಷ್ಟು ತಿಂಗಳು ಸುಮಾರು 14ನೇ ಕಂತಿನ ಹಣದವರೆಗೂ ನಮಗೆ ಗೃಹಲಕ್ಷ್ಮಿ ಹಣ ಬಂದಿದೆ, ಇನ್ನು ಮುಂದೆ ಅದು ಬರೋದಿಲ್ವೇನೋ ಅಂತ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅದ್ರ ಬಗ್ಗೆ ಕೂಡ ನಾನು ಕ್ಲಾರಿಫಿಕೇಷನ್ನ ಕೊಡ್ತೀನಿ. ಇದ್ರ ಬಗ್ಗೆ ನಾನು ಮೊದಲು ಹೇಳೋಕ್ಕಿಂತ ಮುಂಚೆ CM ಸಿದ್ದರಾಮಯ್ಯ ಆಗಿರಬಹುದು, KH ಮುನಿಯಪ್ಪ ಸರ್ ಆಗಿರಬಹುದು, BPL ರೇಷನ್ ಕಾರ್ಡ್ಗಳ ಬಗ್ಗೆ ಹಲವಾರು ಸುದ್ದಿಗೋಷ್ಠಿಗಳನ್ನ ನಡೆಸಿದ್ದಾರೆ. ಇದು TV ನ್ಯೂಸ್ ಚಾನೆಲ್ಸ್ಗಳಲ್ಲೂ ಕೂಡ ದೊಡ್ಡ ವಿಚಾರ ಆಗಿರೋದ್ರಿಂದ ಅವರು ಕೂಡ ಇದ್ರ ಬಗ್ಗೆ ಪ್ರತಿದಿನ ಪ್ರಶ್ನೆಯನ್ನು ಮಾಡ್ತಾನೆ ಇದ್ದಾರೆ. ನೋಡಿ, BPL ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ ಮತ್ತು ಇನ್ನು ಮುಂದೆ ಅಂಥವರಿಗೆ ಅನ್ನಭಾಗ್ಯ ಯೋಜನೆಯ ಹಣ ಬರೋದಿಲ್ವಾ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಅಂತ CM ಸಿದ್ದರಾಮಯ್ಯ ಅವ್ರನ್ನೇ ಡೈರೆಕ್ಟಾಗಿ ಕೇಳಿದ್ದಾರೆ. ಅದಕ್ಕೆ CM ಸಿದ್ದರಾಮಯ್ಯ ಆಗಿರ್ಬೋದು, ಆಹಾರ ಇಲಾಖೆ ಸಚಿವರಾದಂತಹ KH ಮುನಿಯಪ್ಪ ಸರ್ ಅವರು ಏನು ಹೇಳಿದ್ದಾರೆ ಅಂತ ಹೇಳೋಕ್ಕಿಂತ ಮುಂಚೆ ನಾನೊಂದು ಎಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದೆ, ಅದರಲ್ಲೂ ಒಂದು ಪ್ರಸಿದ್ಧವಾದ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿದೆ, ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ 11 ಲಕ್ಷ ಮಹಿಳೆಯರಿಗೆ ಬರೋದಿಲ್ಲ, ಸರ್ಕಾರ BPL ರೇಷನ್ ಕಾರ್ಡ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದೆ, ಸೊ ಅದಕ್ಕೋಸ್ಕರ ಅವ್ರಿಗೆ ಇನ್ನು ಮುಂದೆ ಹಣ ಬರೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ತುಂಬ ಒಳ್ಳೆ ಚಾನಲ್ಲು, ಒಳ್ಳೆ ವ್ಯೂಸ್ ಕೂಡ ಬರುತ್ತೆ. ಡೈಲಿ ನಾನು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಏನಾದರೂ ಬೇಕಿತ್ತು ಅಂದರೆ ಅದರಲ್ಲೂ ಕೂಡ ನೋಡ್ತಾ ಇರ್ತೀನಿ. ಬಟ್ ಎಂಥ ಫೇಕ್ ಇನ್ಫಾರ್ಮೇಷನ್ನು ಅಂತ ಹೇಳಿದ್ರೆ, ಸರ್ಕಾರ ಕಡಾಖಂಡಿತವಾಗಿ ತಿಳಿಸ್ಬಿಟ್ಟಿದೆ BPL ರೇಷನ್ ಕಾರ್ಡ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇಲ್ಲ, ಅದನ್ನು APL ಆಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ ಅಂತ. ಸೊ ಸಿದ್ದರಾಮಯ್ಯ ಅವ್ರನ್ನ ಕೂಡ ಕೇಳಿದ್ದಾರೆ. TV ನ್ಯೂಸ್ ಚಾನಲ್ಸ್ಗಳಿಗೂ ಈ ಡೌಟ್ ಇದ್ದೇ ಇರುತ್ತೆ, ನೀವೆಲ್ಲ BPL ರೇಷನ್ ಕಾರ್ಡ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದೀರಾ, ಸೊ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಇಲ್ವಾ ಅಂತ. ಸೊ ಅದಕ್ಕೆ ಅವರು ಒಂದು 3-4 ದಿನಗಳ ಹಿಂದೆಯಿಂದ ಕೂಡ ಆನ್ಸರ್ನ ಕೊಡ್ತಾ ಬಂದಿದ್ದಾರೆ. BPL ರೇಷನ್ ಕಾರ್ಡ್ ಇರೋದಕ್ಕೆ ಇರುವಂಥ ಅರ್ಹತಾ ಮಾನದಂಡನೇ ಬೇರೆ, ಗೃಹಲಕ್ಷ್ಮಿ ಯೋಜನೆಗೆ ಇರುವಂಥ ಅರ್ಹತಾ ಮಾನದಂಡಗಳೇ ಬೇರೆ ಬೇರೆ. ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತ ಹೇಳಿದ್ರೆ
ಅದಕ್ಕೆ BPL ರೇಷನ್ ಕಾರ್ಡ್ ಅನ್ನೋದು ಒಂದು ರೀಸನ್ ಆದರೂ APL ರೇಷನ್ ಕಾರ್ಡ್ ಇರೋರ್ಗೂ ಕೂಡ ನಾವು ಗೃಹಲಕ್ಷ್ಮಿ ಹಣನ ಹಾಕ್ತಾ ಇದ್ದೀವಿ. ಅದಕ್ಕೂ ಇದಕ್ಕೂ ಸಂಬಂಧ ಸೇರಿಸಬೇಡಿ. ಇಷ್ಟು ದಿನ ಹೇಗೆ ಗೃಹಲಕ್ಷ್ಮಿ ಹಣ ಬರ್ತಿತ್ತೋ ಇನ್ನು ಮುಂದೆ ಹಾಗೇ ಬರುತ್ತೆ. ಆದರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, IT ಟ್ಯಾಕ್ಸ್ ಪೇ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ನಿಮ್ಮ BPL ರೇಷನ್ ಕಾರ್ಡ್ ಏನಾದರೂ APL ಆಗಿ ಪರಿವರ್ತನೆ ಆಗಿತ್ತು ಅಂದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆಗಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಬಟ್ ಸರ್ಕಾರಿ ಸೇವೆಗಳು ನಿಮಗೆ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವು ತಾಂತ್ರಿಕ ದೋಷದಿಂದ, ಟೆಕ್ನಿಕಲ್ ರೀಸನ್ಸ್ಗಳಿಂದ ನಿಮ್ಮ BPL ಕಾರ್ಡು APL ಆಗಿತ್ತು ಅಂದರೆ ನಿಮಗೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ನೀವು ಸಂಬಂಧಪಟ್ಟ ದಾಖಲೆಗಳನ್ನ ಸಂಬಂಧಪಟ್ಟವರಿಗೆ ಸಲ್ಲಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಮತ್ತೆ BPL ರೇಷನ್ ಕಾರ್ಡ್ ಆಗಿ ಪರಿವರ್ತನೆ ಆಗುತ್ತೆ. ಗೃಹಲಕ್ಷ್ಮಿಗೂ ಮತ್ತು BPL ರೇಷನ್ ಕಾರ್ಡ್ಗಳು APL ಆಗಿರೋದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಒಂದಷ್ಟು ಯೂಟ್ಯೂಬ್ ಚಾನಲ್ಗಳು ಇದ್ರ ಬಗ್ಗೆ ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇರ್ತಾರೆ. ಸೊ ನೋಡಿ ಬೇಜಾರಾಯಿತು. ಇಷ್ಟು ಒಳ್ಳೆ ಯೂಟ್ಯೂಬ್ ಚಾನಲ್ಲು ಈ ರೀತಿಯ ಸುಳ್ಳು ಇನ್ಫಾರ್ಮೇಷನ್ನ ಕೊಡಬಹುದಾ? ಯಾಕಂದರೆ TV ನ್ಯೂಸ್ಗಳಲ್ಲೂ ಈಗ ದೊಡ್ಡ ವಿಚಾರ ಆಗಿ ಪ್ರತಿದಿನ ಅವರು ಇದ್ರ ಬಗ್ಗೆ ಚರ್ಚೆಗಳನ್ನ ನಡೆಸ್ತಾ ಇರ್ತಾರೆ. ಅವರು ಕೂಡ ಅದರಲ್ಲಿ ಇನ್ಫಾರ್ಮೇಷನ್ನ ನೋಡ್ತಾ ಇರ್ತಾರೆ. ನೋಡಪ್ಪ, ಇವ್ರನ್ನ ನಂಬಿಕೆ ಇಟ್ಟು ಇವರು ವೀಡಿಯೋಸ್ನ ನೋಡ್ತಿದ್ದು ಇವ್ರು ಇಷ್ಟು ದೊಡ್ಡ ಸುಳ್ಳು ಹೇಳ್ತಿದ್ದಾರೆ ಅನಿಸ್ಬಿಡಲ್ವಾ? ಸೊ ಅವರು ಯಾವ ಇದಕ್ಕೋಸ್ಕರ ಆ ರೀತಿ ಹೇಳಿದ್ರೋ ಗೊತ್ತಿಲ್ಲ. ಬಟ್ ಅವರು ಯೂಟ್ಯೂಬ್ ಚಾನಲ್ನ ನಾನು ನೋಡಿದೆ. ಅದಕ್ಕೆ ನಿಮಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡೋಣ ಅಥವಾ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋನ ಮಾಡಿದ್ದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ಬೇಕು. ಗೃಹಲಕ್ಷ್ಮಿ ಯೋಜನೆ ಸ್ವಲ್ಪ ಜನಕ್ಕೆ ಕ್ಯಾನ್ಸಲ್ ಆಗಿದೆ. ಎಷ್ಟು ಅಂದರೆ ಒಂದು 85,000 ಅಷ್ಟು ಮಹಿಳೆಯರಿಗೆ ಕ್ಯಾನ್ಸಲ್ ಆಗಿದೆ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರಿಗೆ ಮತ್ತು GST ಫೈಲ್ ಮಾಡ್ತಾ ಇರೋರಿಗೆ ಮಾತ್ರ ಕ್ಯಾನ್ಸಲ್ ಆಗಿದೆ. ಬಾಕಿ ಉಳಿದಂತೆ 1,24,00,000 ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದೇ ತಕರಾರಿಲ್ಲದೆ ಬರುತ್ತೆ. ಈ 85,000 ಮಹಿಳೆಯರು ಯಾರ್ಯಾರಪ್ಪ ಅಂದರೆ ಸುಮಾರು 2-3 ತಿಂಗಳಿಂದ ಇವ್ರಿಗೆ ಇನ್ಕಮ್ ಟ್ಯಾಕ್ಸ್ ಪೇಯಿಗಳು, GST ಪೇಯಿಗಳು ಅಂತ ಬರ್ತಾ ಇದೆ. ಬಟ್ ಅದು ಸರಿ ಹೋಗಿಲ್ಲ. ಅಂತಹ ಮಹಿಳೆಯರಿಗೆ ಮಾತ್ರ ಅದು ಕಂಟಿನ್ಯೂ ಆಗುತ್ತೆ. ಅದು ಬಿಟ್ಟು ಬೇರೆ ಮಹಿಳೆಯರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.